ಸಂಚಾರ ನಿಯಮ ಉಲ್ಲಂಘಿಸುವವರಿಗೆ ಮುಂಡರಗಿ ಪೊಲೀಸರ ದಂಡ ಪ್ರಯೋಗ. ಸ್ಥಳ ಮುಂಡರಗಿ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ರಸ್ತೆ ಸುರಕ್ಷತೆ ಎಂಬುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಸಂಚರಿಸುವವರಿಗೆ ಬಿಸಿ ಮುಟ್ಟಿಸಲು ಈಗ ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸರು ಬೀದಿಗಿಳಿದಿದ್ದಾರೆ. ಪಿಎಸ್ಐ ಚೆನ್ನಯ್ಯ ಎಸ್ ದೇವೂರು ಅವರ ನೇತೃತ್ವದಲ್ಲಿ ಇಂದು ವಿಶೇಷ ಕಾರ್ಯಾಚರಣೆ ನಡೆದಿದೆ. ಈ ಕುರಿತು ಒಂದು ವರದಿ. ಮುಂಡರಗಿ ಪೊಲೀಸ್ ಠಾಣೆಯ ಮುಂದಿನ ರಸ್ತೆ ಅಥವಾ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡುತ್ತಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗಾಗಿ ಇಂದು ಭರ್ಜರಿ ಕಾರ್ಯಾಚರಣೆ ನಡೆಸಲಾಯಿತು. ಪಿಎಸ್ಐ ಚೆನ್ನಯ್ಯ ಎಸ್ ದೇವೂರು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ನಿಯಮ ಮೀರಿ ಸಂಚರಿಸುತ್ತಿದ್ದ ಸಾರ್ವಜನಿಕರಿಗೆ ಸ್ಥಳದಲ್ಲಿ ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಲಾಯಿತು. ಪ್ರಮುಖ ಮುಖ್ಯಾಂಶಗಳು: ಹೆಲ್ಮೆಟ್ ರಹಿತ ಚಾಲನೆ, ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುತ್ತಿದ್ದ ಸವಾರರಿಗೆ ದಂಡ, ದಾಖಲೆಗಳ ಪರಿಶೀಲನೆ, ಚಾಲನಾ ಪರವಾನಗಿ, ವಿಮೆ ಇಲ್ಲದ ವಾಹನಗಳ ಪತ್ತೆ, ಟ್ರಿಬಲ್ ರೈಡ್, ನಿಯಮ ಬಾಹಿರವಾಗಿ ಮೂವರು ಸವಾರಿ ಮಾಡುತ್ತಿದ್ದವರಿಗೆ ಬಿಸಿ. ಕೇವಲ ದಂಡ ವಿಧಿಸುವುದು ಮಾತ್ರವಲ್ಲದೆ ರಸ್ತೆ ಸುರಕ್ಷತೆಯ ಬಗ್ಗೆ ಚಾಲಕರಿಗೆ ತಿಳಿ ಹೇಳಲಾಯಿತು. ಪಿಎಸ್ಐ ಚೆನ್ನಯ್ಯ ಎಸ್ ದೇವೂರವರ ಮಾತು: ಸಾರ್ವಜನಿಕರ ಜೀವದ ರಕ್ಷಣೆ ನಮಗೆ ಮುಖ್ಯ. ದಂಡ ಹಾಕುವುದು ನಮ್ಮ ಉದ್ದೇಶವಲ್ಲ, ಬದಲಾಗಿ ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಪಾಲಿಸಿ ಅಪಘಾತ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಎನ್ನುವುದೇ ನಮ್ಮ. ಪೊಲೀಸರ ಈ ದಿಢೀರ್ ಕಾರ್ಯಾಚರಣೆಯಿಂದ ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಿದ್ದ ಸವಾರರು ಕೆಲಕಾಲ ಕಂಗಾಲಾಗಿದ್ದರು. ಆದರೆ ಮುಂಡರಗಿ ಪೊಲೀಸರ ಈ ಶಿಸ್ತಿನ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ರಸ್ತೆಗಿಳಿಯುವ ಮುನ್ನ ದಾಖಲೆಗಳು ಸರಿಯಾಗಿರಲಿ, ತಲೆಗೊಂದು ಹೆಲ್ಮೆಟ್ ಇರಲಿ ಎಂಬುದು ನಮ್ಮ ಆಶಯ ಕೂಡ. ಅದಕ್ಕೆ ದಯಮಾಡಿ ನಿಮ್ಗೆ ಎಲ್ಲರಿಗೂ ಹೇಳೋದೇನಂದ್ರೆ, ಒಬ್ಬರಿಗೆ ಅಂತಲ್ಲ, ಡೈಲಿ ಹಾಕ್ತಿರ್ತೀವಿ. ನಮ್ಗೆ ಯಾಕೆ ಹಾಕಿದ್ರಿ ಸರ್, ಅವ್ನಿಗೆ ಯಾಕೆ ಹಾಕಿಲ್ಲ ಅಂತ ಕೇಳ್ತೀವಿ ನೀವು. ನಮ್ಗೆ 3 ಕೈ ಇಲ್ಲ, ದೇವ್ರು 2 ಕೈ ಕೊಟ್ಟಾನ. ಹೌದಾ? ನಾವೇನು ಮ್ಯಾಲಿಂತ ಬಿದ್ದಿಲ್ಲ ಪೊಲೀಸರು. ಅಂದ್ರೆ ನಿಮ್ಮೊಳಗೆ ಇವೆಲ್ಲ ಹುಡುಗ ಇವ್ ಟೈಪ್ ಇದ್ದವ್ರೆ ಮುಂದೋಗಿ ಇಲಾಖೆಯಿಂದ ಟ್ರೈನಿಂಗ್ ಪಡ್ಕೊಂಡು ಟ್ರೈನ್ಡ್ ಪೊಲೀಸ್ ಆಗಿರ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಡೈಲಿ ಕೇಸಸ್ ಹಾಕ್ತೀವಿ, ಡೈಲಿ ಕಂಟ್ರೋಲ್ ಮಾಡ್ತಾ ಇದೀವಿ. ಆಕ್ಸಿಡೆಂಟ್ಗಳು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಅದಕ್ಕೆ ದಯಮಾಡಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ, ಟ್ರಿಬಲ್ ರೈಡಿಂಗ್ ಹೋಗ್ಬೇಡ್ರಿ, ಬೈಕ್ ವೀಲಿಂಗ್ ಮಾಡೋದು, ಆಮೇಲೆ ಯಾರು ಬಸ್ ಇರಂಗಿಲ್ಲ ಅಂತ ಟ್ರಿಬಲ್ ರೈಡ್ ಹಾಕೊಂಡು ಹೋಗ್ತೀರಿ. ಆ ಇದ್ರ ಹತ್ರ ಮೇವುಂಡಿ ಹತ್ರ 3 ಮಂದಿ ಸತ್ರ ಒಂದೇ ಸಾರಿ. ಹೌದಾ? 2 ತಿಂಗಳಾಯ್ತು. ಈಗ ಒಂದೇ ಬೈಕ್ ಮೇಲೆ 3 ಜನ ಹೋಗ್ತಿದ್ರು, 3 ಮಂದಿ ಸ್ಪಾಟ್ ನಲ್ಲಿ. ಕೊಲ್ಲಳ್ಳಿ ಹತ್ರ ಒಬ್ಬ ಸತ್ತ. ಆ ರೀತಿ ಇನ್ಸಿಡೆಂಟ್ಗಳು ಆಗತ್ತವು. ಅದಕ್ಕೆ ನಿಮ್ಗೆ ಅವೇರ್ನೆಸ್ ಇರ್ಲಿ. ಅದ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ, ಚೆನ್ನಾಗಿ ನಿಮ್ ಜೀವ ಉಳಿಸ್ಕೋರಿ. ನಮಗೇನು ಉಪಕಾರ ಮಾಡೋದು ಬೇಕಾಗಿಲ್ಲ, ನಿಮ್ ಜೀವ ನೀವು ಉಳಿಸ್ಕೋರಿ. ಅದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಾಡಕತ್ತಿದ್ದೆ. ಈಗ ನಾವು ಪ್ರೋಗ್ರಾಮ್ ಡೈಲಿ ಒಂದೊಂದ್ ಕಡೆ ಕೇಸ್ ಹಾಕಕ್ ನಿಂತಿರ್ತೀವಿ. ಮುಂದೆ ನೀವು ಅನ್ಬೋದು, ಇವತ್ತೊಂದ್ ದಿವಸ ಹಾಕ್ತೀವಿ ಸರ, ನಾಳೆ ಕಾಣಂಗಿಲ್ಲ ನೀವು ಅಂತ ಹೇಳಿ. ಹಂಗಿಲ್ಲ, ಡೈಲಿ ಒಂದೊಂದ್ ಕಡೆ ಕೇಸ್ ಹಾಕಕ್ ನಿಂದಿರ್ತೀವಿ. ಡೈಲಿ ಒಂದು ಟೀಮ್ ತಗೊಂಡ್ಬರ್ತೀವಿ. ನಿಮ್ಮನ್ನ ಕಂಟ್ರೋಲ್ ಮಾಡೋ ತನಕನೂ, ಸ್ವಲ್ಪ ಸುಧಾರಣೆ ಆಗೋ ತನಕನೂ ಬಿಡಂಗಿಲ್ಲ. ಇದು ಮುಂಡ್ರಿಗೆ ಸಿಟಿ ಇರೋದ್ರಿಂದ ಜಾಸ್ತಿ ಜನ ಹಳ್ಳಿಯಿಂದ ಬರ್ತಾರ, ಅವ್ರಿಗೆ ಅವೇರ್ನೆಸ್ ಗೊತ್ತಿರಂಗಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟು ಮಂದಿ ಹೇಳಿದ್ರ ನೀವು ಒಂದು 10 ಮಂದಿ ಹೇಳ್ತೀವಿ, ಅವ್ರ ಒಂದು 10 ಮಂದಿ ಹೇಳ್ತಾರ ಕೇಸ್ ಹಾಕತ್ತರ್ಲೆ ಮುಂಡ್ರಿಗೆ ಒಳಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ ಹೇಳಿ. ಅದಕ್ಕೆ ಬರೀ ಹೆಲ್ಮೆಟ್ ಅದಲ್ಲ, ಕಾರ್ ಇದ್ರಂದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು. ಈಗ ನಿಮ್ ಗಾಡಿ ಲೈಟ್ ಇರಬಾರ್ದು. ಅದಕ್ಕೆಲ್ಲ ಕಾನೂನು ವೈಲೇಷನ್ ಆಗುತ್ತೆ. ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಂತ ಇದೆ, IMV ಆಕ್ಟ್. ಆಕ್ಟ್ ಒಳಗೆ ಅದರದ್ದೇ ಆದ ಪನಿಷ್ಮೆಂಟ್ ಇದಾವೆ. ಆಮೇಲೆ ಯಾರಿಗಾರ ಗಾಡಿ ಗುದ್ಕೊಂಡು ಹಂಗ ನಿಂದಿರ್ಲಾರ್ದೆ ಹೋದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಬೇರೆ ಇದಾವು. ಅದಕ್ಕೆ ದಯಮಾಡಿ ಕಾನೂನನ್ನ ಪಾಲನೆ ಮಾಡ್ರಿ ಎಲ್ರು. ಮುಂಡ್ರಿಗೆ ಜನ ಶಾಂತಿ ಪ್ರಿಯರು ಗೊತ್ತು ನಮ್ಗೆ. ಅದ್ರ ಜೊತೆಗೆ ಕಾನೂನನ್ನು ಪಾಲನೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಪಾಲನೆ ಮಾಡ್ತೀರಾ? ಹಿಡ್ಕೊಂಬಂದು ಹರಾಸ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶ ಯಾರಿಗೂ ಇಲ್ಲಿ. ನೀವು ವೈಲೇಷನ್ ಮಾಡಿದ್ರಿ, ಹಾಕ್ತಾ ಇದ್ರಿ. ಇವತ್ತು ನಿನಗೆ ಬಂದೈತಿ, ನಾಳೆ ಇನ್ನೊಬ್ಬ ತಪ್ಕೊಂಡು ಹೋದನಿಗೆ ಬರ್ತೈತೆ ಅದು. ಸರ್, ನಾವು ಹೆಲ್ಮೆಟ್ ಆಗಿ 25 ವಯಸ್ಸಾಗ ನಾನು ಇಡೋದು ಸರ್ 10 ಸರ್ ಅಂತ ಹೇಳಿದ್ವಿ. ಈಗ ಲೈಸೆನ್ಸ್ ಆಗೋ ಕಂಪಲ್ಸರಿ 10 ಬೇಕು. ಈಗ ನಾವು ಹೆಲ್ಮೆಟ್ ಇದ್ದಾಗ ಇಡೋದು ಏನು ಸರ್ ಗಾಡಿ ಒಳಗಾಗಿ
ಹೆಲ್ಮೆಟ್ ಇಲ್ಲ ಒಳಗೆ ಹಾಕ್ತಾರ. ಅಲ್ಲಿ ಹೆಲ್ಮೆಟ್ ಇಲ್ಲ ಹೊಡಿತಾರೆ, ಹೆಲ್ಮೆಟ್ ಇಲ್ಲ ಹೊಡೆಯೋದು ಸರ್. ಅಲ್ಲಲ್ಲ ಲೈಸೆನ್ಸ್ ಇಲ್ಲ ಸರ್, ಲೈಸೆನ್ಸ್ 65 ವಯಸ್ಸು ನನಗೆ ಈಗ ಕೊಡೋದು ಸರ್. ಅಲ್ಲ ಅಂತಾವು ಬಹಳ ಎಕ್ಸೆಪ್ಷನಲ್ ಕೇಸ್ ನಾವು ಅಲ್ಲಲ್ಲ ಸರ್, ನಾನು ಬಟ್ ಏನಂದ್ರೆ ಅಟ್ಲೀಸ್ಟ್ ನಿಮ್ ಹೆಲ್ಮೆಟ್ ಅದು ಹಾಕೋರಿ. ಹಾಕಿ ಸರ್, ನಾನು ಹೆಲ್ಮೆಟ್ ಫಸ್ಟ್ ನಿಮ್ಮ RC ಕಾರ್ಡ್ ಇಟ್ಕೋಬೇಕು, ಗಾಡಿ ಒಳಗೆ ಒಂದು ಜೆರಾಕ್ಸ್, DL ಡ್ರೈವಿಂಗ್ ಲೈಸೆನ್ಸ್ ಇಟ್ಕೋಬೇಕು, ಆಮೇಲೆ ನಿಮ್ಮ ಇದನ್ನ ಇಟ್ಕೋಬೇಕು, ಏನೋ ಹೆಲ್ಮೆಟ್ ಇಟ್ಕೋಬೇಕು ಗಾಡಿ ಒಳಗೆ ಕಾಯಪ್ಪ. ಇವೆಲ್ಲ ನಿಮ್ಗೆ ಯಾಕೆ ಹೇಳ್ತೀವಿ ಅಂದ್ರೆ ಯಾರು ಹಿಡ್ದಾಗ ಏನ್ ಕೇಳ್ತಾರಪ್ಪ ನಿಮ್ಗೆ, ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಹೆಲ್ಮೆಟ್ ಹಾಕೊಂಡ್ರೆ ಬಿಟ್ಟೇ ಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ನಮ್ಮ ಪೊಲೀಸರು ಕೇಳಂಗಿಲ್ಲ, ಹೌದಾ? ಅಷ್ಟೇ ಒಂದು 5 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ಖರೀದಿ ಮಾಡ್ರಿ. ಎಕ್ಸ್ಕ್ಯೂಸ್ ಹಂಗ್ ಮಾಡಕ್ ಆಗಿತ್ತಮ್ಮ, ಇವತ್ತು ಇಲ್ಲಿ ಕಟ್ಬೇಕು, ನೀವು ಕಟ್ಟಿ ಹೋಗಿದ್ಮೇಲೆ